ಎಲ್ಲರಿಗೂ ನಮಸ್ಕಾರ. ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ಮಲೆನಾಡಿನ ಬ್ರಾಹ್ಮಣರ ಮನೆಗಳಲ್ಲಿ ಆಲ್ಮೋಸ್ಟ್ ಪ್ರತಿದಿನ ಇರ್ತಕ್ಕಂತಹ ಒಂದು ರುಚಿಕರವಾದ ರೆಸಿಪಿಯನ್ನು ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಮಾವಿನಕಾಯಿಯ ಗೊಜ್ಜು. ಇದು ಯಾವುದೇ ಮಾವಿನಕಾಯಿಯಿಂದ ಬೇಕಾದರೂ ಮಾಡಬಹುದು. ತೋತಾಪುರಿ, ಹುಳಿ ಮಾವು, ಜೀರಿಗೆ ಮಾವು, ಅಪ್ಪೆ ಮಾವು ಯಾವುದರಿಂದ ಬೇಕಾದ್ರೂ ಸಹ ಮಾಡಬಹುದು. ಮೊದಲಿಗೆ ಮಾವಿನಕಾಯಿ ಸಿಪ್ಪೆನ ಕೆತ್ತಿ ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ಮಾವಿನಕಾಯಿ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಈ ಮಾವಿನಕಾಯಿ ಗೊಜ್ಜೇನಿದೆ ಇದು ಯಾರು ಬೇಕಾದ್ರೂ ಸಹ ಮಾಡಬಹುದು. ಬ್ಯಾಚುಲರ್ಸ್ಗೂ ಸಹ ಇದು ಬಹಳ ಈಸಿ. ಈಗ ಇದನ್ನು ನಾವು ಚೆನ್ನಾಗಿ ತುರ್ಕೊಳ್ಳೋಣ. ಇದರ ವಾಟೆ ಅಥವಾ ಗೊರಟನ್ನು ಬಿಟ್ಟು ಪಲ್ಪನ್ನು ತುರಿದಿಟ್ಕೊಳ್ಳೋಣ. ನೋಡಿ, ಇದು ತುರಿದಿಟ್ಟಿರ್ತಕ್ಕಂತಹ ಮಾವಿನಕಾಯಿ. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಮಾವಿನಕಾಯಿ ಗೊಜ್ಜೇನಿದೆ ಇದು ಊಟಕ್ಕೆ ಬಹಳ ರುಚಿ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಮಾವಿನಕಾಯಿ ಗೊಜ್ಜು ಸಂಡಿಗೆ ಮೆಣಸಿದ್ಬಿಟ್ರೆ ಒಂದು ಚರಿಗೆ ಅನ್ನ ಸಹ ಖಾಲಿಯಾಗುತ್ತೆ ಅಂತ. ಇದಕ್ಕೀಗ ಅರ್ಧ ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಬೇಯಿಸೋಕ್ಕೆ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಜೊತೆಯಲ್ಲಿ 3 ಬೆಳ್ಳುಳ್ಳಿ ಎಸಳು ತಗೊಂಡಿದ್ದೀನಿ. ಇದು ಹೈಬ್ರಿಡ್ ಬೆಳ್ಳುಳ್ಳಿ, ಆದ್ದರಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಜವಾರಿ ಆದರೆ ಜಜ್ಜಿ ಹಾಕ್ಬೋದು. ಈ ಹಸಿಮೆಣಸು ಏನಿದೆ ಇದು ಅಸಿಡಿಟಿ ಮಾಡುತ್ತೆ. ಆದ್ದರಿಂದ ನಾನು ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ತಗೊಂಡಿದ್ದೀನಿ. ಇದು ಒಣಗಿಸಿದ್ದು. ಇದನ್ನು ಚೆನ್ನಾಗಿ ಕ್ರಷ್ ಮಾಡಿ ಹಾಕೋಣ. ಈ ಜೀರಿಗೆ ಮೆಣಸು ತಂಪು ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಒಗ್ಗರಣೆಗೆ ತಯಾರಾಗಿದೆ. ಈ ಕಡೆ ಮಾವಿನಕಾಯಿ ಬೇಯ್ತಾ ಇದೆ. ಒಮ್ಮೆ ಕೈ ಆಡಿಸ್ಕೊಂಡು ಬರೋಣ. ನಂತರ ಈಗ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ನಾನು 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಗೊಜ್ಜಿಗೆ ಕೊಬ್ಬರಿ ಎಣ್ಣೆ ಒಗ್ಗರಣೆನೇ ರುಚಿ. ರಿಫೈನ್ಡ್ ಆಯಿಲ್ ಹಾಕಬೇಡಿ. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಹಾಗೂ ಕರಿಬೇವಿನ ಎಲೆಗಳನ್ನು ಹಾಕಿಕೊಂಡು ಫ್ರೈ ಮಾಡೋಣ. ಜೊತೆಗೆ ಈಗ ನಾವು ಹೆಚ್ಚಿಟ್ಟಿರ್ತಕ್ಕಂತಹ ಹಸಿಮೆಣಸು, ಕ್ರಷ್ ಮಾಡಿರ್ತಕ್ಕಂತಹ ಒಣಗಿದ ಜೀರಿಗೆ ಮೆಣಸು ಹಾಗೆ ಕಟ್ ಮಾಡಿರ್ತಕ್ಕಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ಳೋಣ. ಅರಿಶಿಣದ ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಣಸಿನಕಾಯಿ ಖಾರ ಎಲ್ಲ ಎಣ್ಣೆಗೆ ಬಿಡೋ ಅಷ್ಟು. ಇದಕ್ಕೀಗ ನಾವು ಬೇಯಿಸಿಟ್ಟಿರ್ತಕ್ಕಂತಹ ಮಾವಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಮಾವಿನಕಾಯಿ ತುರಿನ ನೀವು ಬೇಕಾದರೆ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಇದಕ್ಕೀಗ ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಈಗ ಒಂದು ಕುದಿ ಬಂದಿದೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈ ಗೊಜ್ಜಿಗೆ ಉಪ್ಪು ಖಾರ 2 ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮಾವಿನಕಾಯಿಯ ಹುಳಿ ಜಾಸ್ತಿ ಇರೋದ್ರಿಂದ ಅದನ್ನು ಒಡಿಲಿಕ್ಕೆ ಉಪ್ಪು ಖಾರ ಸ್ವಲ್ಪ ಹೆಚ್ಚಾಗಿ ಬೇಕಾಗುತ್ತೆ. ಇದನ್ನು ಮತ್ತೊಮ್ಮೆ ಕೈ ಆಡಿಸಿ 5 ನಿಮಿಷ ಚೆನ್ನಾಗಿ ಕುದಿಸೋಣ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಫ್ಲೇಮ್ ಆಫ್ ಮಾಡೋಣ. ರುಚಿಯಾದ ಬಾಯಿ ಚಪ್ಪರಿಸ್ಕೊಂಡು ತಿಂತಕ್ಕಂತಹ ಮಾವಿನಕಾಯಿಯ ದಿಢೀರ್ ಗೊಜ್ಜು ಸವಿಯಲು ಸಿದ್ಧ.